ಹಾಯ್ ಫ್ರೆಂಡ್ಸ್, ನಾನು ಅಶ್ವಿನಿ ಫ್ರಮ್ ಮ್ಯಾಂಗ್ಳೂರ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ನಾನೊಂದು ಮೋಟಿವೇಶ್ನಲ್ ವಿಡಿಯೋ ಮಾಡ್ತಾ ಇದ್ದೇನೆ. ಸೊ ಏನು ಮೋಟಿವೇಶ್ನಲ್ ವಿಡಿಯೋ ಇದು, ಯಾರಿಗೆಲ್ಲ ಹೆಲ್ಪ್ ಆಗುತ್ತೆ ಅಂತ ಕೇಳ್ತಾ ಇದ್ರೆ, ಸೊ ಇದು ಹೊಸದಾಗಿ ಯೂಟ್ಯೂಬ್ ಮಾಡಬೇಕು ಅಂತ ಅಂದ್ಕೊಳ್ಳುವವರಿಗೆ, ಅಥವಾ ಆಲ್ರೆಡಿ ಯೂಟ್ಯೂಬ್ ಮಾಡಿದ್ದೀರಿ, ಚಾನಲ್ ಮಾಡಿದ್ದೀರಿ, ನೀವು ಹೇಗೆ ಬೆಳೆಯೋದು ಅಂತ ಗೊತ್ತಾಗ್ತಾ ಇಲ್ಲ, ಅಥವಾ ನಂಗೆ ಆಗಲ್ಲಪ್ಪ ಇದು ಯೂಟ್ಯೂಬ್ ಇನ್ನು ಮುಂದೆ ನಡೆಸ್ಲಿಕ್ಕೆ ಆಗೋದೇ ಇಲ್ಲ ಅಂತ ಅಂದ್ಕೊಳ್ಳೋರಿಗೆ ಇದೊಂದು ಬೆಸ್ಟ್ ವಿಡಿಯೋ ಅಂತಲೇ ಹೇಳ್ಬೋದು. ಸೊ ನನ್ನ ಕೈಯಲ್ಲಿ ಆಗಿದೆ, ನಾನು ಮಾಡ್ತಾ ಇದ್ದೇನೆ, ನಾನೊಂದು ಯೂಟ್ಯೂಬ್ ಚಾನಲ್ ಮಾಡ್ತಾ ಇದ್ದೇನೆ. ಸೊ ಹಾಗಾದರೆ ಅದು ನಿಮಗೆ ಕೂಡ ಮಾಡಲಿಕ್ಕೆ ಆಗ್ತದೆ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೇನೆ. ಸೊ ಹಾಗಾದರೆ ನನ್ನ ವಿಡಿಯೋದಲ್ಲಿ ಏನೆಲ್ಲ ಇದೆ ಅಂತ ಗೊತ್ತಾಯ್ತಲ್ಲ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಲಿಲ್ಲ, ಹಾಗೆಯೇ ಯಾರೆಲ್ಲ ನನ್ನ ಚಾನಲನ್ನು ಹೊಸತಾಗಿ ನೋಡ್ತಾ ಇದ್ದೀರಿ ಅವರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ಅಲ್ಲೇ ಇರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡೋದ್ರಿಂದ ಅವತ್ತವತ್ತಿನ ವಿಡಿಯೋನ ನೀವೆಲ್ಲ ಅವತ್ತವತ್ತೇ ಕ್ವಿಕ್ ಆಗಿ ಫಸ್ಟ್ ಆಗಿ ನೀವೇ ನೋಡಬಹುದು. ಸೊ ಹಾಗಾದರೆ ಇನ್ನು ತಡ ಮಾಡೋದು ಬೇಡ, ವಿಡಿಯೋನ ಸ್ಟಾರ್ಟ್ ಮಾಡಿಬಿಡೋಣ. ಹಾಗೆಯೇ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಲಿಕ್ಕೆ ಮಾತ್ರ ಮರಿಬೇಡಿ, ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಸೊ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ 8 ತಿಂಗಳಾಗಿದೆ, ಈಗ 9ನೇ ತಿಂಗಳು ನಡೀತಾ ಇದೆ. ಸೊ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೇನೆ, ನನಗೆ ಎಷ್ಟು ಅಮೌಂಟ್ ಬರ್ತಾ ಇದೆ ಅಂತ ನಾನು ಅದರಲ್ಲಿ ಕ್ಲಿಯರ್ ಆಗಿ ಹೇಳಿದ್ದೇನೆ. ನನಗೆ ಇನ್ನೂ ಅಮೌಂಟ್ ಬರಲಿಕ್ಕೆ ಸ್ಟಾರ್ಟ್ ಆಗಲಿಲ್ಲ ಅಂತ. ಹಾಗಾದರೆ ನೀವು ಕೇಳಬಹುದು, 8 ತಿಂಗಳಾಯಿತು, 9ನೇ ತಿಂಗಳು ನಡೀತಾ ಇದೆ, ಖಾಲಿ 1 ವರ್ಷ ಮಾತ್ರ ಟೈಮ್ ಇರೋದು, ಅದೆಲ್ಲ ನಾನು ಆ ವಿಡಿಯೋದಲ್ಲಿ ಹೇಳಿದ್ದೇನೆ. ಸೊ ಯಾರೆಲ್ಲ ಇದರ ಬಗ್ಗೆ ನಿಮ್ಗೆ ಇನ್ಫಾರ್ಮೇಷನ್ ಗೊತ್ತಿಲ್ಲ, ನಾನು ಈ ಮುಂಚೆ ಹಾಕಿರೋ ವಿಡಿಯೋನ ನೋಡಿ, ಅದರಿಂದ ನಿಮಗೆ ಗೊತ್ತಾಗ್ತದೆ. ಸೊ ನನಗೆ ಇನ್ನೂ ಅಮೌಂಟ್ ಬರಲಿಕ್ಕೆ ಸ್ಟಾರ್ಟ್ ಆಗಲಿಲ್ಲ. ಹಾಗಾದರೆ ನಾನು ಇನ್ನೂ ನನಗೆ ಅಮೌಂಟ್ ಬರಲಿಲ್ಲಲ್ಲ, ನನಗೆ ಇನ್ನೂ ಸಾಧಿಸ್ಲಿಕ್ಕೆ ಆಗಲಿಲ್ಲ ಅಂತ ಕೈ ಚೆಲ್ಲಿ ಕೂತ್ಕೊಳ್ಳಿಲ್ಲ. ನಾನು ಚಾನಲ್ ಸ್ಟಾರ್ಟ್ ಮಾಡಿದ್ದೇನೆ, ಮಾಡ್ತಾ ಇದ್ದೇನೆ, ಇನ್ನೂ ಕೂಡ ವಿಡಿಯೋ ಹಾಕ್ತಾ ಇದ್ದೇನೆ. ಅರೌಂಡ್ ಒಂದು 300 ವಿಡಿಯೋಗಳನ್ನೇ ಹಾಕಿದ್ದೇನೆ. ವ್ಯೂಸ್ ಕೂಡ ಜಾಸ್ತಿಯಾಗಿ ಏನು ಬರ್ತಾ ಇಲ್ಲ. ಕೆಲವೊಂದು ವಿಡಿಯೋಗಳಿಗೆ ಒಳ್ಳೆ ವ್ಯೂಸ್ ಬರ್ತಿದೆ, ಕೆಲವೊಂದಕ್ಕೆ ತಕ್ಕ ಮಟ್ಟಿಗೆ ವ್ಯೂಸ್ ಬರ್ತಾ ಇದೆ. ಆದರೂ ಕೂಡ ನಾನು ಸೋತೆ ಅಂತ ಒಪ್ಪಲಿಲ್ಲ, ಇನ್ನೂ ಕೂಡ ಟ್ರೈ ಮಾಡ್ತಾ ಇದ್ದೇನೆ. ಸೊ 1,000 ಸಬ್ಸ್ಕ್ರೈಬರ್ ಹಾಗೆಯೇ 4,000 ವಾಚ್ ಅವರ್ಸ್ ಕಂಪ್ಲೀಟ್ ಆಗಬೇಕು 1 ವರ್ಷದಲ್ಲಿ. ಅದನ್ನು ಕೂಡ ನಾನು ಮುಂಚಿನ ವಿಡಿಯೋದಲ್ಲಿ ತಿಳಿಸಿದ್ದೇನೆ. ಸೊ ಅದು ಇನ್ನೂ ಕೂಡ ಕಂಪ್ಲೀಟ್ ಆಗಲಿಲ್ಲ. 839 ಆಗಿದೆ ಈಗ ಸಬ್ಸ್ಕ್ರೈಬರ್. ಇನ್ನೂ ಕೂಡ 1000 ಸಬ್ಸ್ಕ್ರೈಬರ್ ಆಗಬೇಕು, ಹಾಗೆಯೇ 4,000 ವಾಚ್ ಅವರ್ಸ್ ಆಗಬೇಕು. ಇನ್ನೂ ಕೂಡ ನನ್ನದು 2,500 ವಾಚ್ ಅವರ್ಸ್ ಕೂಡ ಕಂಪ್ಲೀಟ್ ಆಗಲಿಲ್ಲ. ಸೊ ಪ್ರಯತ್ನ ಬರ್ತಾ ಇದ್ದೇನೆ, ಅದಕ್ಕಾಗಿ ದೊಡ್ಡ ದೊಡ್ಡ ವಿಡಿಯೋಸ್ಗಳನ್ನು ಹಾಕ್ತಾ ಇದ್ದೇನೆ. ನಿಮ್ಮರೆಲ್ಲ ಹೇಳ್ತಾ ಇದ್ದೇನೆ ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ. ಸೊ ಹಾಗಾಗಿ ನಾನು ಈ ಪ್ರಯತ್ನ ಬರ್ತಾ ಇದ್ದೇನೆ. ಸೊ ನೀವು ಯಾಕೆ ಬರಬಾರ್ದು ಪ್ರಯತ್ನ, ನೀವು ಯಾಕೆ ಕೈ ಚೆಲ್ಲಿ ಕೂತ್ಕೊಳ್ಬೇಕು? ಸೊ ಇನ್ನೇನು ನನಗೆ ಏನು ಆಗೋದಿಲ್ಲ, ನಾನು ವಿಡಿಯೋನೇ ಹಾಕೋದಿಲ್ಲಪ್ಪ, ನಾನು ಯೂಟ್ಯೂಬ್ ಚಾನಲನ್ನು ಬಿಟ್ಬಿಟ್ಟೆ ಅಂತ ಅಂದ್ಕೊಳ್ಳುವವರು ಈ ವಿಡಿಯೋನ ಖಂಡಿತ ನೋಡಿ. ನಾನು ಒಂದು ಗೃಹಿಣಿಯಾಗಿ 2 ಮಕ್ಕಳನ್ನು, ನನಗೆ 2 ಮಕ್ಕಳಿದ್ದಾರೆ. ಸೊ ಅವರ ಜೊತೆ ಮನೆಯನ್ನು ನೋಡಿಕೊಂಡು, ಆ ಮಕ್ಕಳನ್ನು ನೋಡಿಕೊಂಡು, ಅದು ಒಂದು ಚಿಕ್ಕ ಮಗು, 1.5 ವರ್ಷನೂ ಇನ್ನೂ ಆಗಲಿಲ್ಲ ಅವನಿಗೆ, 1 ವರ್ಷ 5 ತಿಂಗಳು. ಸೊ ಆ ಮಗು, ಇನ್ನೊಂದು ಸ್ಕೂಲಿಗೆ ಹೋಗುವಂತಹ ಮಗು, 1ನೇ ಕ್ಲಾಸಿದ್ದು. ಸೊ ಇಬ್ಬರನ್ನು ನೋಡಿಕೊಂಡು ನಾನು ಈ ಯೂಟ್ಯೂಬ್ ಚಾನಲ್ ಮಾಡ್ತಾ ಇದ್ದೇನೆ ಅಂದರೆ ಎಷ್ಟು ಕಷ್ಟಪಟ್ಟಿರಬೇಕು ನೀವೇ ಅಂತ ಹೇಳಿ. ರಾತ್ರಿ ನಿದ್ದೆ ಇಲ್ಲ, ಹಗಲಂತೂ ಮಲಗಲಿಕ್ಕಾಗಲ್ಲ. ಸೊ ರಾತ್ರಿ ಕೂಡ ನಿದ್ದೆ ಇರೋದಿಲ್ಲ, ಯಾಕಂದರೆ ಹಗಲು ವಿಡಿಯೋ ಮಾಡಿದರೆ ರಾತ್ರಿ ಎಡಿಟಿಂಗ್ ಮಾಡಬೇಕಾಗ್ತದೆ ನನಗೆ, ಯಾಕಂದರೆ ಮಗು ಬಿಡೋದಿಲ್ಲ. ಮಗು ಮಲಗಿದರೆ ಮಾತ್ರ ನನಗೆ ಟೈಮ್ ಸಿಕ್ಕೋದು, ಹಗಲಲ್ಲಿ ಮಗು ಮಲಗಿರುವಾಗ ವಿಡಿಯೋ ಮಾಡಬೇಕಾಗ್ತದೆ ನನಗೆ. ಸೊ ಹಾಗೆಯೇ ರಾತ್ರಿ ಮಗು ಮಲಗಿರುವಾಗ ನನಗೆ ಅದನ್ನು ಎಡಿಟಿಂಗ್ ಮಾಡಬೇಕಾಗ್ತದೆ, ತಮ್ನೇಲ್ ಕ್ರಿಯೇಟ್ ಮಾಡಬೇಕಾಗ್ತದೆ. ಒಂದು ಒಳ್ಳೆ ತಮ್ನೇಲ್ ಇದ್ದರೆ ಮಾತ್ರ ವಿಡಿಯೋ ರನ್ ಆಗ್ತದೆ ಅಂತಲೇ ಹೇಳ್ಬಹುದು. ಹಾಗೆಯೇ ಎಡಿಟಿಂಗ್ ಮಾಡುವಾಗ ಕೂಡ ತುಂಬಾ ಹುಷಾರಾಗಿ ಮಾಡಬೇಕಾಗ್ತದೆ. ಸೊ ಸ್ವಲ್ಪ ಆಚೆ ಈಚೆ ಆಗಿದ್ರೆ ವಿಡಿಯೋ ಎಲ್ಲೆಲ್ಲೋ ಹೋಗ್ತದೆ. ಸೊ ಹಾಗಾಗಿ ನಾನು ಇಷ್ಟು ಕಷ್ಟಪಡ್ತಿರ್ಬೇಕಾದ್ರೆ ನನ್ನ ಹತ್ರ ಆಗೋದು, ಅಂದರೆ ನಾನು ಮಾಡ್ತಿರುವ ಕೆಲಸ ನಿಮ್ಗೆ ಯಾಕಾಗಲ್ಲ? ಖಂಡಿತ ಮಾಡಬಹುದು. ಎಷ್ಟೋ ಜನ ಕೆಲಸಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ, ಅಂದರೆ ಮಕ್ಕಳಿರುವಾಗ ಕೆಲಸಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ, ಮಕ್ಕಳನ್ನು ನೋಡ್ಕೊಳ್ಳಿಕ್ಕೆ ಯಾರೂ ಇರಲ್ಲ ಅಂತ ಹೇಳಿ ಇರೋ ಕೆಲಸನೂ ಕೂಡ ಬಿಟ್ಕೊಂಡು ಮನೆಯಲ್ಲೇ ಗೃಹಿಣಿಯಾಗಿ ಇರ್ತಾರೆ. ಸೊ ಗೃಹಿಣಿ ಅನ್ನೋದು ಅದೊಂದು ಸಿಂಪಲ್ ಆಗಿರೋ ವರ್ಕ್ ಅಲ್ಲ ಅಂತಲೇ ಹೇಳ್ಬಹುದು. ಸೊ ಮನೆ ಕೆಲಸ ನೋಡ್ಕೊಳ್ಬೇಕು, ಮಕ್ಕಳನ್ನು ನೋಡಿದಂತೂ ಸಾಕಾಗಿ ಹೋಗ್ತದೆ. ಸೊ ಮಕ್ಕಳಿದ್ರೆ ಅಂದ್ರೆ ನಾವೊಂದು 24x7 ವರ್ಕರ್ಸ್ ಅಂತಲೇ ಹೇಳ್ಬೋದು. ಕೆಲಸಕ್ಕೆ ಹೋಗಿ ಬರುವವರಾದರೂ ಕೆಲಸಕ್ಕೆ ಹೋಗಿ ಬಂದ ನಂತರ ಫ್ರೀ ಆಗ್ತಾರೆ. ಬಟ್ ಮನೆಯಲ್ಲೇ ಗೃಹಿಣಿಯಾಗಿರುವ ಮಹಿಳೆಯೊಬ್ಬಳು, ಅವಳಿಗೆ ಒಂದು ಚೂರು ಕೆಲಸಕ್ಕೆ
ಪುಡ್ಸೊತ್ತೇ ಸಿಕ್ಕುದಿಲ್ಲ, ಬಿಡುವಂತಾನೆ ಇರುವುದಿಲ್ಲ. ನಾನು ಎಷ್ಟೋ ಫಂಕ್ಷನ್ಗಳನ್ನು ಬಿಟ್ಬಿಟ್ಟು, ಎಷ್ಟೋ ದಿನ ರಾತ್ರಿ ನಿದ್ದೆನ ಬಿಟ್ಬಿಟ್ಟು ಯೂಟ್ಯೂಬ್ಗೋಸ್ಕರ ಕಷ್ಟಪಡ್ತಾ ಇದ್ದೇನೆ. ಹಾಗಾದರೆ ನಿಮಗೆ ಕೂಡ ಆಗ್ತದೆ. ಸೊ ಇನ್ನು ಮಕ್ಕಳೆಲ್ಲ ಏನು ಇಲ್ಲ ಅಂತ ಅಂದ್ಕೊಳ್ಳುವವರು ಕೂಡ ನಂಗೆ ಆಗಲ್ಲಪ್ಪ ಯೂಟ್ಯೂಬ್ ಮಾಡ್ಲಿಕ್ಕೇ ಆಗಲ್ಲ ಅಂತ ಅಂದ್ಕೊಳ್ಳುವು, ಇನ್ನೊಂದು ಸ್ವಲ್ಪ ಮುಂದುವರಿರಿ, ಇನ್ನೊಂದು ಸ್ವಲ್ಪ ಕಷ್ಟಪಡಿ, ಒಳ್ಳೊಳ್ಳೆ ಕಂಟೆಂಟ್ಸ್ ಇರುವ ವಿಡಿಯೋಗಳನ್ನು ಹಾಕಿ. ಖಂಡಿತ ಜನ ನೋಡ್ತಾರೆ ನಿಮ್ಮ ಕಂಟೆಂಟ್. ನೀವು ಹಾಕಿರೋ ವಿಡಿಯೋ ಬೇರೆ ಎಲ್ಲೂ ಯಾರೂ ಹಾಕಲಿಲ್ಲ ಅಂತಂದರೆ ಖಂಡಿತ ಜನ ಇಷ್ಟಪಟ್ಟೇ ಪಡ್ತಾರೆ. ಸೊ ಅದಕ್ಕೋಸ್ಕರ ಕೆಲವೊಂದು ಸೆಟ್ಟಿಂಗ್ಸ್ಗಳನ್ನು ಆನ್ ಮಾಡ್ಲಿಕ್ಕೆ ಇರ್ತದೆ. ಅಂದರೆ ಕೆಲವರು ತುಂಬ ಜನ ಹೇಳ್ತಾರೆ ವ್ಯೂಸ್ ಬರಲ್ಲ ನಮ್ಮ ವಿಡಿಯೋಗಳಿಗೆ, ಯಾಕಪ್ಪ ಅಂತ. ಸೊ ಹಾಗಿದ್ರೆ ಅಲ್ಲಿ ಏನೋ ತಪ್ಪಾಗಿದೆ, ನಿಮ್ಗೆ ಏನೋ ಗೊತ್ತಿಲ್ಲದ ವಿಷಯ ನೀವು ಮಾಡ್ತಾ ಇದ್ದೀರಿ ಅಂತಾನೆ ಅರ್ಥ. ಸೊ ಹಾಗಾಗಿ ನಾನು ಇನ್ನು ಬರುವ ವಿಡಿಯೋಸ್ಗಳಲ್ಲಿ ಕೆಲವೊಂದು ಸೆಟ್ಟಿಂಗ್ಸ್ಗಳನ್ನು ಆನ್ ಮಾಡ್ಲಿಕ್ಕೆ ಇರ್ತದೆ. ಸೊ ಈ ರೀತಿ ಮಾಡೋದ್ರಿಂದ ವ್ಯೂಸ್ ಜಾಸ್ತಿ ಆಗ್ತದೆ. ಸೊ ಅದನ್ನು ಕೂಡ ತಿಳಿಸಿಕೊಡ್ತೇನೆ. ಸೊ ಅದು ಕೂಡ ನಿಮಗೆ ಹೆಲ್ಪ್ಫುಲ್ ಆಗ್ತದೆ. ಯಾಕಂದರೆ ಒಂದೇ ವಿಡಿಯೋದಲ್ಲಿ ಎಲ್ಲ ವಿಷಯಗಳನ್ನು ಹೇಳಿದರೆ ಅದು ತುಂಬ ಒಂದು ಮ್ಯಾಶಪ್ ಆಗ್ತದೆ. ಅಂದರೆ ತುಂಬ ಒಂದು ಕರೆಕ್ಟಾಗಿ ಯಾರಿಗೂ ಗೊತ್ತಾಗಲ್ಲ ಆ ವಿಷಯ, ಏನು ಹೇಳ್ತಾ ಇದ್ದೇನೆ ಅಂತಲೇ ಅರ್ಥ ಆಗಲ್ಲ. ಸೊ ಹಾಗಾಗಿ ಬೇರೆ ಬೇರೆ ವಿಡಿಯೋಗಳನ್ನು ಮಾಡ್ತಾ ಇದ್ದೇನೆ. ಸೊ ಈ ವಿಡಿಯೋದಲ್ಲಿ ನಾನು ಹೇಳಿರೋದು ನಿಮ್ಗೆಲ್ಲರಿಗೂ ಸಹ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೇನೆ. ಸೊ ಯೂಟ್ಯೂಬ್ ಮಾಡೋದು ಹೌದು ಕಷ್ಟ, ತುಂಬಾ ಕಷ್ಟ ಅಂತಲೇ ಹೇಳ್ಬೋದು. ಸೊ ಬಟ್ ಆ ಕಷ್ಟದ ಕೆಲಸವನ್ನು ನಾವು ಇಷ್ಟಪಟ್ಟು ಮಾಡಿದರೆ ಮಾತ್ರ ಅದಕ್ಕೊಂದು ಪ್ರತಿಫಲ ಸಿಕ್ಕೋದು. ಸೊ ನಾವು ಮಾಡಿದ ಕಷ್ಟ ಆ ದೇವರು ನೋಡ್ತಾರೆ. ಸೊ ಹಾಗೇನೆ ಯೂಟ್ಯೂಬ್ ರೆಕಮೆಂಡ್ ಮಾಡಿದರೆ ನಮ್ಮ ವಿಡಿಯೋ ಅದು ಒಳ್ಳೆ ರನ್ ಆದರೆ ನಿಮ್ಮ ಚಾನಲ್ ಮಾನಿಟೈಸೇಷನ್ ಆಗೋದ್ರಲ್ಲಿ ಡೌಟೇ ಇಲ್ಲ. ಹಾಗೇನೆ ಒಳ್ಳೆ ದುಡ್ಡು ಮಾಡೋದಕ್ಕೆ ಬೇರೆ ಡೌಟೇ ಇಲ್ಲ ಅಂತಲೇ ಹೇಳಬಹುದು. ಸೊ ದುಡ್ಡಿಗೋಸ್ಕರ ಕಷ್ಟಪಡೋರು ಕೂಡ ಯೂಟ್ಯೂಬ್ ಚಾನಲನ್ನು ಕ್ರಿಯೇಟ್ ಮಾಡಬಹುದು. ಆದರೆ ನೀವು ಕೆಲಸಕ್ಕೆ ಹೋಗ್ತಿರುವವರಾದರೆ ಕೆಲಸ ಬಿಟ್ಬಿಟ್ಟು ಇದನ್ನು ಸ್ಟಾರ್ಟ್ ಮಾಡಬೇಡಿ. ಕೆಲಸಕ್ಕೆ ಹೋಗ್ತಿರುವಾಗನೇ ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಿ. ಯೂಟ್ಯೂಬಿಂದ ಹಣ ಬರ್ತದೆ ಅಂತ ನಿಮಗೆ ಕನ್ಫರ್ಮ್ ಆದ ನಂತರ ನೀವು ಇದನ್ನು ಮುಂದುವರೆಸಿ. ಅಂದರೆ ಬೇಕಾದ್ರೆ ನಂತರ ನೀವು ಕೆಲಸ ಬಿಟ್ಟು ಇದನ್ನು ಮುಂದುವರಿಸಬಹುದು. ಹಾಗೆಯೇ ಕೆಲವರು ಯೂಟ್ಯೂಬ್ಗೋಸ್ಕರ ತುಂಬಾ ಕಷ್ಟಪಡ್ತಾರೆ. ಅಂದರೆ ತುಂಬ ಖರ್ಚು ಮಾಡ್ತಾರೆ. ಕೆಲವರು ಐಫೋನ್ ತಗೊಳ್ತಾರೆ, ಕೆಲವರು ಕ್ಯಾಮರಾ ತಗೊಳ್ತಾರೆ, ಸ್ಟ್ಯಾಂಡ್, ಅದು ಇದು ಬೇರೆ ಏನೆಲ್ಲೋ ತಗೊಳ್ತಾರೆ. ಆದರೆ ಫೈನಲ್ ಆಗಿ ಅವ್ರಿಗೆ ಯೂಟ್ಯೂಬಿಂದ ಹಣನೇ ಬರೋದಿಲ್ಲ. ಸೊ ಈ ರೀತಿ ಕಷ್ಟಪಡಲಿಕ್ಕೆ ಹೋಗಬೇಡಿ. ನಿಮ್ಮ ಹತ್ರ ಹಣ ಇದ್ದರೆ ಮಾತ್ರ ಈ ರೀತಿ ಖರ್ಚು ಮಾಡಿ. ಒಮ್ಮೆ ನಿಮಗೆ ಯೂಟ್ಯೂಬಿಂದ ಹಣ ಬರ್ತಾ ಇದೆ ಅಂತ ಕನ್ಫರ್ಮ್ ಆದ ನಂತರ, ಅಂದರೆ ಒಮ್ಮೆ ಹಣ ಬರಲಿಕ್ಕೆ ಸ್ಟಾರ್ಟ್ ಆದ ನಂತರ ಮಾತ್ರ ನೀವು ಈ ರೀತಿ ಸ್ಪೆಂಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ. ಅಥವಾ ನಿಮ್ಮ ಹತ್ರ ವಸ್ತು ಇದೆ ನೋಡಿ, ಅದನ್ನೇ ಯೂಸ್ ಮಾಡಿಕೊಂಡು ವಿಡಿಯೋಸ್ಗಳನ್ನು ಮಾಡ್ಬೋದು. ನಿಮ್ಮ ಹತ್ರ ಏನು ಫೋನ್ ಇದೆ ನೋಡಿ, ಅದರಲ್ಲಿ ವಿಡಿಯೋಸ್ಗಳನ್ನು ಹಾಕಿ. ನಂತರ ನಿಮಗೆ ಹಣ ಬರಲಿಕ್ಕೆ ಸ್ಟಾರ್ಟ್ ಆದ ನಂತರ ಮಾತ್ರ ಕೆಲವೊಂದು ಐಟಮ್ಸ್ಗಳನ್ನು, ಅಥವಾ ನಿಮಗೆ ಮೈಕ್ ಬೇಕಾ, ಕ್ಯಾಮರಾ ಬೇಕಾ, ಅದನ್ನೆಲ್ಲ ತಗೊಳ್ಳಿ. ಅದಕ್ಕಿಂತ ಮುಂಚೆ ಜಾಸ್ತಿ ಖರ್ಚು ಮಾಡಲಿಕ್ಕೆ ಹೋಗಬೇಡಿ. ಸೊ ಇದೊಂದು ನನ್ನ ಕಿವಿ ಮಾತು ಅಂತಲೇ ಹೇಳಬಹುದು. ಇನ್ನು ನಾನು ವಿಡಿಯೋ ಹಾಕಲ್ಲ, ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ಅಂತ ಹೇಳುವವರು ನನ್ನ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಸೊ ನನಗೆ ಆದದ್ದು ನಿಮಗೆ ಹಾಗೇ ಆಗ್ತದೆ. ನಾನು ನೋಡಿ ಇನ್ನೂ ಕಷ್ಟಪಡ್ತಾ ಇದ್ದೇನೆ, ಹಾಗಾದರೆ ನೀವು ಕೂಡ ಕಷ್ಟಪಡಬಹುದು. ಇನ್ನೊಂದು ಸ್ವಲ್ಪ ಕಷ್ಟಪಡಿ, ಒಳ್ಳೆ ಕಂಟೆಂಟ್ಸ್ ಇರೋ ವಿಡಿಯೋ ಹಾಕಿ. ಇನ್ ಕೇಸ್ ನೀವು ಮಾನಿಟೈಸೇಷನ್ ಆಗಲಿಲ್ಲ ಅಂತ ಅಂದ್ಕೊಳ್ತಾ ಇದ್ದರೆ, ಅದೇ ನಾನು ಹೇಳಿದಾಗೆ 1000 ಸಬ್ಸ್ಕ್ರೈಬರ್ಸ್ ಮತ್ತು 4000 ವಾಚ್ ಅವರ್ಸ್ ಕಂಪ್ಲೀಟ್ ಆಗಬೇಕು ಅಂತ ಅಂದ್ಕೊಂಡಿದ್ರೆ, ವಾಚ್ ಅವರ್ಸ್ ಕಂಪ್ಲೀಟ್ ಆಗದೇ ಇರುವವರು ಸ್ವಲ್ಪ ಲೆಂತಿ ವಿಡಿಯೋ ಹಾಕಿ. ಒಂದು 8 ನಿಮಿಷಕ್ಕಿಂತ ಜಾಸ್ತಿ ಇರೋ ವಿಡಿಯೋಸ್ಗಳನ್ನು ಹಾಕಿ. ಇದರಿಂದ ವಾಚ್ ಅವರ್ಸ್ ಬೇಗನೆ ಕಂಪ್ಲೀಟ್ ಆಗಲಿಕ್ಕೆ ಸಹಾಯ ಆಗ್ತದೆ ಅಂತಲೇ ಹೇಳ್ಬೋದು. ಹಾಗೆಯೇ ನಿಮ್ಮ ವಿಡಿಯೋಸ್ಗಳನ್ನು ನೀವೇ ಹೆಚ್ಚಾಗಿ ನೋಡಿ. ಹಾಗೆಯೇ ನೀವು ವಾಟ್ಸಪ್ಪಲ್ಲಿ, ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ ನೀವು ಹಾಕಿರೋ ವಿಡಿಯೋಗಳನ್ನು ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಅದರಿಂದ ಅವರು ಕೂಡ ನೋಡ್ತಾರೆ, ಹಾಗಾಗಿ ವ್ಯೂಸ್ ಕೂಡ ಜಾಸ್ತಿ ಬರ್ತದೆ ಅವರಿಗೆ. ನೀವು ಶೇರ್ ಮಾಡುವಾಗ ವಿಡಿಯೋಸ್ಗಳನ್ನು ಅದರಲ್ಲಿ ಹಾಕಿ, ಅಂದರೆ ಟೈಪ್ ಮಾಡಿಬಿಟ್ಟು ಹಾಕಿ ವಿಡಿಯೋಗಳನ್ನು ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಅಂತ. ಆಗ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯವರೇ ಜಾಸ್ತಿ ಜನ ಈ ರೀತಿ ಕ್ಲಿಯರ್ ಆಗಿ ಫುಲ್ಲಾಗಿ ನೋಡಿದ್ರೆ ಉಂಟಲ್ಲ, ಸೊ ಆಗ ನಾನು ಹೇಳೋದೇ ಬೇಡ, ವಾಚ್ ಅವರ್ಸ್ ಈಸಿಯಾಗಿ ಕಂಪ್ಲೀಟ್ ಆಗ್ತದೆ ಅಂತ. ಈ ಎಷ್ಟೋ ವಿಷಯ ನನಗೆ ಕೂಡ ಮುಂಚೆ ಗೊತ್ತೇ ಇರಲಿಲ್ಲ. ಸೊ ಈಗ ಗೊತ್ತಾಗಿ ನಾನು ಈಗ ಕ್ವಿಕ್ಕಾಗಿ ಮಾಡ್ತಾ ಇದ್ದೇನೆ. ಸೊ ಇನ್ನೊಂದು ಸ್ವಲ್ಪ ದಿನದಲ್ಲಿ ಮಾನಿಟೈಸೇಷನ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೇನೆ. ಸೊ ಹಾಗಾಗಿ ನನ್ನ ಈ ಒಂದು ಮೋಟಿವೇಶನಲ್ ವಿಡಿಯೋ ನಿಮ್ಗೆಲ್ಲರಿಗೂ ಸಹ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಇಷ್ಟ ಆದರೆ ಲೈಕ್ ಮಾಡಲಿಕ್ಕೆ ಮಾತ್ರ ಮರಿಬೇಡಿ. ಹಾಗೆಯೇ ನಾನು ಹೇಳಿದಾಗೆ ಯಾರೆಲ್ಲ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಹೀಗೆಯೇ ನಿನ್ನ ಸಪೋರ್ಟ್ ನನ್ನ ಮೇಲೆ, ನನ್ನ ಚಾನಲ್ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಿದ್ದೇನೆ. ಸೊ ನೆಕ್ಸ್ಟ್ ಇನ್ನೊಂದು ಹೊಸ ವಿಡಿಯೋ ಜೊತೆ ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿ ತನಕ
ಹೀಗೇನೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ.